ಪ್ರೈಸ್ ದ ಲಾರ್ಡ್ ಜೀಸಸ್. ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವರು ನಮ್ಮ ಎಲ್ಲ ವಿಷಯಗಳಲ್ಲೂ ಸಹಾಯ ಮಾಡುತ್ತಿರುವ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣುಗಳನ್ನು ಮುಚ್ಚಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಗಳು. ದೇವ, ಕಳೆದ ದಿನಗಳಿಲ್ಲ, ಕಳೆದ ಕಾಲಗಳಿಲ್ಲ, ನಮ್ಮನ್ನು ಕಣ್ಣುಗಳಲ್ಲಿ ಕಣ್ಣಿಟ್ಟು ಕಾಪಾಡಿದ್ದಕ್ಕಾಗಿ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರ, ಪವಿತ್ರಾತ್ಮನಿಗೆ ಸ್ತೋತ್ರವಾಗಲಿ. ಆಮೇನ್. ಯೇಸು ಯಾರು? ಯೇಸು ಯಾರು? ಯೇಸು ದೇವರಾಗಿದ್ದಾನೆ. ಸೃಷ್ಟಿಕರ್ತನು, ಸೃಷ್ಟಿಗೆಲ್ಲ ಮೂಲ ಪುರುಷನೂ ಆಗಿದ್ದಾನೆ. ಯೇಸುವು ಸೃಷ್ಟಿಗೆಲ್ಲ ಮೂಲ ಪುರುಷನೂ ಆಗಿದ್ದಾನೆ. ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಕೊಲೊಸ್ಸೆ ಅವರ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 15ರಿಂದ 17 ವಾಕ್ಯಗಳನ್ನು 15ರಿಂದ 17 ಈ ವಾಕ್ಯಗಳನ್ನು ಗಮನಿಸಬಹುದು. ಮತ್ತು ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯಗಳು. ಯಾತಕ್ಕಾಗಿ ಯೇಸು ಜನಿಸಿ ಬಂದನು? ಎಲ್ಲ ಅಪರಾಧಗಳಿಂದಲೂ ಪಾಪಗಳಿಂದಲೂ ನಮ್ಮನ್ನು ಬಿಡಿಸಲು ಜನಿಸಿ ಬಂದನು. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೇಸು ಯಾಕೆ ಬಂದ ಭೂಮಿಗೆ? ನಾವು ಮಾಡಿರುವ ಪಾಪಗಳನ್ನೆಲ್ಲ ಸರ್ವನಾಶ ಮಾಡಲು, ಪಾಪಗಳನ್ನು ದೂರ ಮಾಡಲು ಮತ್ತೆ ಭೂಮಿಗೆ ಜನಿಸಿ ಬಂದನು. ಪಾಪಗಳಿಂದ ನಮ್ಮನ್ನು ಬಿಡಿಸಲು, ನಮ್ಮನ್ನು ನಾವು ಮಾಡಿರುವ ಪಾಪಗಳಿಂದ ಬಿಡಿಸಲು ಜನಿಸಿ ಬಂದನು. ಆ ಪಾಪಗಳು ಯಾವ್ಯಾವು? ಸುಳ್ಳುಗಾರಿಕೆ, ಕಳ್ಳತನ, ಕೊಲೆ, ಆಧಾರ ದ್ರವ್ಯಾಸೆ, ಕೆಡಕುತನ, ಮೋಸತನ, ವಂಚನೆ, ಬಂಡುತನ, ಹೊಟ್ಟೆ ಕಿಚ್ಚು, ಕೆಟ್ಟ ಬೈಗಳನ್ನು ಬೈಯುವುದು, ಸೊಕ್ಕು, ಬುದ್ಧಿಗೇಡಿತನ ಇವು ಪಾಪಗಳು. ಜಾರತ್ವ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ ಮಾಡುವುದು, ಮಾಟ ಮಂತ್ರ, ಹಗೆತನ, ಜಗಳ, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ಧೂಮಪಾನ ಮಾಡುವುದು, ಮದ್ಯಪಾನ ಮಾಡುವುದು, ಇಂಥವುಗಳೇ ಪಾಪಾತ್ಮಗಳು, ಇಂಥವೇ ಪಾಪಗಳು. ಸ್ತೋತ್ರ. ಇಂಥವರು ದೇವರ ರಾಜ್ಯಕ್ಕೆ ಅಂದ್ರೆ ಸ್ವರ್ಗಕ್ಕೆ ಬಾಧ್ಯರಾಗುವುದಿಲ್ಲ. ಪಾಪಗಳಂದ್ರೆ ಯಾವ್ಯಾವು? ಸುಳ್ಳುಗಾರಿಕೆ, ಸುಳ್ಳು ಹೇಳುವುದು ಒಂದು ಮಹಾಪಾಪ. ಕಳ್ಳತನ ಮಾಡುವುದು, ಕೊಲೆ ಮಾಡುವುದು. ಕೊಲೆ ಮಾಡುವುದು ಅಂದ್ರೆ, ಕೊಲೆ ಮಾಡುವುದರಲ್ಲಿ ಹಲವಾರು ವಿಧಗಳಿದಾವೆ. ಮಾನಸಿಕವಾಗಿ ಕೊಲೆ ಮಾಡುವುದು, ವಿಶ್ವಾಸದಿಂದ ಕೊಲೆ ಮಾಡುವುದು, ಸ್ನೇಹತ್ವದಿಂದ ಕೊಲೆ, ಬೆನ್ನು ಚೂರಿ ಆಗ್ತಾವ ಅಂತಾರಲ್ಲ, ನಮ್ಮಂತಲೇ ನಮ್ಮ ಹತ್ರ ಮಾತಾಡ್ಕೊಂತಿದ್ದು ಬೆನ್ನಿಗೆ ಚೂರಿ, ಅದು ಸಹ ಕೊಲೆ ಮಾಡುವುದು. ಆಧಾರ ದ್ರವ್ಯಾಸೆ, ಇನ್ನೊಬ್ಬರ ಒಂದು ಹಣಕ್ಕೆ ಆಸೆ ಪಡುವುದು, ಆಸ್ತಿಗೆ ಆಸೆ ಪಡುವುದು, ಇನ್ನೊಬ್ಬರ ಕೆಲಸಕ್ಕೆ ಅಡ್ಡಿ ಮಾಡುವುದು, ಆ ಕೆಲಸವನ್ನು ನಿಲ್ಲಿಸುವುದು, ಈ ರೀತಿ ಮಾಡುವುದು ಪಾಪ. ಕೆಡುಕುತನ, ನಿಮ್ ಕೈಲಿ ಒಳ್ಳೆ ತರ ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡ್ಲಿಕ್ಕಾಗ್ಲಿ ಅಂದ್ರೆ ನೀವು ಸುಮ್ಮನಿರಬೇಕು. ಹೂವನ್ನು ನೋಡಿ ಸುಮ್ಮನಿರಬೇಕು. ಆ ಹೂವನ್ನು ಕಿತ್ತು ಅದನ್ನು, ಆ ಹೂವ ಅರಳಿದ ಹೂವನ್ನು ಕಿತ್ತು ಅದನ್ನು ಬಿಸಿ ಹಾಕುವುದು. ಇಂಥ ಒಂದು ಕೆಡುಕುತನಗಳು ಇರಬಾರದು. ಕೆಡುಕುತನ ಇರಬಾರದು. ಮೋಸ ಮಾಡುವುದು, ಮೋಸ ಮಾಡುವುದು. ಏನಾದರೂ ಮೋಸ ಮಾಡುವುದಂದ್ರೆ, ಬಹಳ ಮೋಸ ಮಾಡಿದ್ರಪ್ಪ, ಕೊಡ್ತೀನಂತೇಳಿ ಕೊಡ್ಲೇ ಇಲ್ಲ, ಒಂದೇ ಒಂದು ನಿಮಿಷ ಕೊಟ್ಟೆ ಬಿಟ್ಟೆ, ಈಗ ಮಾಡ್ಬಿಡ್ತೀನಿ, ನಿಮಗೆ ದುಡ್ಡು ಕಳಿಸ್ಬಿಡ್ತೀನಿ, ಈ ರೀತಿ ಮೋಸ ಮಾಡೋದು. ಸುಮ್ಮನೆ ಹೇಳೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಬಂಡುತನ. ಎಷ್ಟೇ ಹೇಳಿದ್ರು ಅದನ್ನ ಮತ್ತೆ ಪುನಃ ಅದನ್ನೇ ಮಾಡುತ್ತಿರುವುದು. ಕುಡಿಯೋದು, ರೂಮಲ್ಲಿ ಬರೋದು, ಗಲಾಟೆ ಮಾಡೋದು, ಎಷ್ಟೇ ಹೇಳಿದ್ರು ಕೆಲವರೆಲ್ಲ ಇದೇ ರೀತಿ ಬಂಡುತನ, ಇದು ಸಹ ಪಾಪ. ಹೊಟ್ಟೆ ಕಿಚ್ಚು ಪಡುವುದು, ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು,
ಇನ್ನೊಬ್ಬರ ಕೆಲಸವನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಡುವುದು, ಇನ್ನೊಬ್ಬರ ಕೆಲಸದ ಮೇಲೆ ಹೊಟ್ಟೆ ಕಿಚ್ಚು ಕೊಡುವುದು, ಇನ್ನೊಬ್ಬರಿಗೆ ಕೆಲಸ, ಅವರಿಗೆ ಪ್ರಮೋಷನ್, ಅವರಿಗೆ ಇನ್ನೊಂದು ಕೆಲಸದ ಮೇಲೆ ಕೆಲಸಗಳು ಅವರ ಆಗುವ ವೇಳೆಯಲ್ಲಿ ಅವರಿಗೆ ಹೊಟ್ಟೆ ಕಿಚ್ಚು ಕೊಡುವುದು, ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಡುವುದು. ಈ ರೀತಿ ಕೆಟ್ಟ ಬೈಗಳು, ಕೆಟ್ಟ ಮಾತುಗಳನ್ನು ಮಾಡುವುದು, ಕೆಟ್ಟಗಳನ್ನಾಡುವುದು, ಈ ಸ್ತೋತ್ರ, ಕೆಟ್ಟ ಭಾಷೆಗಳನ್ನು ಬಳಸುವುದು, ಸುಳ್ಳು, ಸೊಕ್ಕು, ಅಹಂಕಾರ, ನಾನತ್ವ, ಬುದ್ಧಿಗೇಡಿತನ, ಬುದ್ಧಿ ಇಲ್ಲದೆ ಇರುವುದು, ಏನೋ ಯಾವುದೋ ಒಳ್ಳೆ ಒಂದು ಸ್ಥಾನದಲ್ಲಿರೋದು ಆ ಸ್ಥಾನಕ್ಕೆ ಕಳಂಕ ತರೋದು, ಆ ಸ್ಥಾನಕ್ಕೆ ಸಂಬಂಧಪಟ್ಟಿರತ ಕೆಲಸಗಳನ್ನು ಮಾಡದೇ ಇರುವುದು, ಆ ಸ್ಥಾನವನ್ನು ಬಿಟ್ಟು ಅದಕ್ಕಿಂತಲೂ ಕೀಳನ ಸ್ಥಾನದಲ್ಲಿರ್ತಕ್ಕಂಥ ಕೆಲಸಗಳನ್ನು ಮಾಡುವುದು, ಇದು ಬುದ್ಧಿಗೇಡಿತನ. ಜಾರತ್ವ ಮಾಡುವುದು, ಪರಸ್ತ್ರೀ ಸಹವಾಸ, ಸ್ತೋತ್ರ, ಆಮೇನ್. ಪರಸ್ತ್ರೀ ಸಹವಾಸ ಮಾಡುವುದು, ಜಾರತ್ವ ಮಾಡುವುದು ಒಳ್ಳೆಯದಲ್ಲ, ಇದು ಮಹಾಪಾಪ. ನಾಚಿಕೆಗೇಡಿತನ, ನಾಚಿಕೆ ಆಗುವಂತ ಕೆಲಸಗಳನ್ನು ಮಾಡುವುದು, ವಿಗ್ರಹಾರಾಧನೆ ಮಾಡುವುದು, ಹಗೆತನ, ಮಂತ್ರಗಳನ್ನು ಮಾಡಿಸುವುದು, ಜಗಳ ಆಡುವುದು, ಸಿಟ್ಟಿನಲ್ಲಿ ಮಾತನಾಡುವುದು, ಕಕ್ಷ ಭೇದ ಮಾಡುವುದು, ಭಿನ್ನಮತ ಮಾಡುವುದು, ಜಾತಿ ಭೇದ ಮಾಡುವುದು, ಇವೆಲ್ಲ ಪಾಪಗಳಿಗೂ. ಇಂಥ ಪಾಪಗಳನ್ನು ಮಾಡ್ತಕ್ಕಂಥ ಮನುಷ್ಯ ಯಾವ ಕಾರಣಕ್ಕೂ ಸ್ವರ್ಗಕ್ಕೆ ಹೋಗುವುದಿಲ್ಲ, ಸ್ವರ್ಗಕ್ಕೆ ಹೋಗುವುದಕ್ಕೆ ಬಾಧ್ಯನಾಗಿರುವುದಿಲ್ಲ. ಅಂತ ಮನುಷ್ಯ ಸ್ವರ್ಗಕ್ಕೆ ಹೋಗುವುದಕ್ಕೆ ಅವನಿಗೆ ಅವಕಾಶ ಇರೋದಿಲ್ಲ. ಮತ್ಸರ ಮಾಡುವುದು, ಕುಡುಕುತನ, ಕುಡಿಯೋದು, ದಂಧೋತ್ವ ಮಾಡೋದು, ಇವೆಲ್ಲ ಪಾಪದ ಕೆಲಸಗಳು. ಹಾಗಾದ್ರೆ ನಾವು ಏನ್ ಮಾಡಬೇಕು? ಪಾಪದ ಕೆಲಸಗಳನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ರಿಂದ 21 ವಾಕ್ಯಗಳನ್ನು ಗಮನಿಸಬಹುದು. ಮತ್ತು ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ರಿಂದ 23 ವಾಕ್ಯಗಳನ್ನು ಗಮನಿಸಿ. ಹಾಗಾದರೆ ನಾವು ಏನು ಮಾಡಬೇಕು? ನಮ್ಮ ಪಾಪಗಳನ್ನು ಬಿಟ್ಟು ಬಿಡಬೇಕು. ಆಮೇನ್. ಹೌದು, ನಾವು ಮಾಡಿರುವ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು, ನಮ್ಮಲ್ಲಿ ವಾಸ ಮಾಡಿರತಕ್ಕಂಥ ಪವಿತ್ರಾತ್ಮನು, ನಂಬಿಗಸ್ತನು, ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ, ಸರ್ವ ಅನೀತಿಗಳನ್ನು ಪರಿಹರಿಸಿ, ಸರ್ವ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇನ್. ಹಲ್ಲೆಲೂಯಾ. ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಗಮನಿಸಿ. ನೀನು ರಕ್ಷಣೆ ಹೊಂದಬೇಕು. ಏನು ಮಾಡಬೇಕು? ಯೇಸುವೇ ಕರ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡಬೇಕು. ಆಮೇನ್. ಹೃದಯದಿಂದ ನಂಬು, ಪುನಃ ಮನಪೂರ್ವಕವಾಗಿ ನಂಬು. ಪುನಃ ನಂಬುತ್ತಲೇ ಇರು. ಪುನಃ ಯೇಸುವೆ ನನ್ನ ದೇವರು, ನನ್ನ ಕರ್ತನು ಎಂದು ನೀನು ನಂಬಿದರೆ ಆಗ ನಿನಗೆ ರಕ್ಷಣೆ ಆಗುತ್ತದೆ. ರೋಮಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯಗಳನ್ನು ಗಮನಿಸಿ. ಆಮೇಲೆ ನೀವೇನು ಮಾಡಬೇಕು? ನಿಮ್ಮ ಪಾಪಗಳು ಪರಿಹಾರ ಮಾಡುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಬೇಕು. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ಈ ದೀಕ್ಷಾ ಸ್ನಾನವು ಯಾವುದೇ ಸಭೆಗಳು ರೂಪಿಸಿದ ನಿಯಮವಲ್ಲ, ಅದು ಕರ್ತನಿಂದ ಬಂದ ಆಜ್ಞೆಯಾಗಿದೆ. ದೀಕ್ಷಾ ಸ್ನಾನ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯವನ್ನು ಒಮ್ಮೆ ಗಮನಿಸಿ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯವನ್ನು ಗಮನಿಸಿ. ನಂಬಿಕೆ ಹೋದರೆ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯ. ಆ ದಂಡನೆ ಯಾವುದು? ಅವನು ಅಗ್ನಿ ನರಕಕ್ಕೆ ಪಾತ್ರನಾಗುವನು. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡಿ. ಆದುದರಿಂದ ಯೇಸುವನ್ನು ಕರ್ತನೆಂದು ನಂಬು, ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡು, ಇನ್ನು ಮೇಲೆ ಪರಿಶುದ್ಧನಾಗಿ ಬಾಳು. ಹಲ್ಲೆಲೂಯಾ.
ನಾನು ನೀವು ಹೀಗೆ ಮಾಡಿದರೆ ಸ್ವರ್ಗಕ್ಕೆ ಬಾಧ್ಯರಾಗುವಿರಿ. ಇದು ಕರ್ತನ ವಾಗ್ದಾನ. ಅಲ್ಲೆಲುಯ. ನಾನು ಹೋಗಿ ನಿಮ್ಮ ಸ್ಥಳವನ್ನು ಶುದ್ಧಿ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಏಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯ. ಅಲೆಲುಯ, ಅಲೆಲುಯ, ಅಲೆಲುಯ.